ನಿಮ್ಮ ವಿದೇಶಾಂಗ ನೀತಿಗಳೇನಿದೆಯಲ್ಲ, ಈ ಜನ ವಿರೋಧಿ ನೀತಿಗಳು, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳೇನಲ್ಲ, ಅವೆಲ್ಲವನ್ನೂ ಕೂಡ ನೀವು ಕೈ ಬಿಡಬೇಕು. ಅಮೆರಿಕಕ್ಕೆ ಹೋಗಿ ತಮ್ಮ ಯಾವುದೋ ಫೈಲ್ಸ್ಗಳು ಓಪನ್ ಆಗ್ತಾವು ಅನ್ನೋ ಕಾರಣಕ್ಕೆ ಅಮೆರಿಕಕ್ಕೆ ಹೋಗಿ ಈ ದೇಶವನ್ನ ಎಲ್ಲಾ ರೀತಿಯ ಅವ್ರು ಯಾವ್ದೆಲ್ಲ ಏನೆಲ್ಲ ಕೇಳ್ತಾರೆ ಅದಕ್ಕೆ ಒತ್ತೆ ಇಟ್ಟು ಬಂದಿದ್ದಾರೆ. ಎಲ್ಲಾ ರೀತಿಯಲ್ಲಿಯೂ ಕೂಡ ಯಾವುದೇ ವಸ್ತುಗಳನ್ನ ಕೊಂಡ್ಕೋಬೇಕಾದ್ರೆ, ಏನಾದ್ರೂ ಮಾಡಬೇಕಾದ್ರೆ ಬೆಲೆ ಏರಿಕೆಯಿಂದ ಸಂಪೂರ್ಣವಾಗಿ ಜನ ತತ್ತರಿಸಿ ಹೋಗ್ತಾ ಇದೆ. ಮತ್ತೊಂದು ಕಡೆ ಟ್ರಂಪ್ ಹೇಳ್ತಾನೆ, ಮೋದಿಯ ನನ್ಗೆ ಎಲ್ಲ ಗೊತ್ತು, ಅವನ ಜೀವನವೇ ಬದಲಾಯಿಸಬಹುದು ಅಂತ ನನ್ನ ಹತ್ರ ಎಲ್ಲ ದಾಖಲಾತಿ ಇದೆ ಅಂತ ಅವ್ರು ಹೇಳ್ತಾರೆ. ಬಿಜೆಪಿ ಅವರು ಯಾವುದೇ ರೀತಿ ಚಕಾರ ಅನ್ನೋದು ಎತ್ತೋದಿಲ್ಲ. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳಿಂದ ಇಡೀ ದೇಶದ ಜನ ದೊಡ್ಡ ಆತಂಕ ಮತ್ತು ಗಂಭೀರತೆಗೆ ಸಿಲುಕಿದ್ದಾರೆ. ಕಾರಣ, ಈ ದೇಶದ ಆಡಳಿತ ವ್ಯವಸ್ಥೆ ಸುಮಾರು 11 ವರ್ಷಗಳಿಂದ ಇಲ್ಲಿವರೆಗೂ ಕೂಡ ಕಾರ್ಪೊರೇಟ್ ಸೆಕ್ಟರ್ ಕಂಪ್ನಿಗಳಿಗೆ ಸುಮಾರು 34% ತೆರಿಗೆ ಇದ್ದಿದ್ದನ್ನು ಈಗ ಅವರಿಗೆ 26ರಿಂದ 24% ಮಾತ್ರ ಅವರಿಗೆ ತೆರಿಗೆಯನ್ನು ಹಾಕಿ ಉಳಿದಂಥ 7-8% ಏನು ಕಡಿಮೆ ಮಾಡಿದರು, ಅದನ್ನು ಸಾರ್ವಜನಿಕರ ಮೇಲೇ ಇವತ್ತು ಹಾಕಿ ಅಲ್ಲಿಂದ ಉಸ್ಲಿ ಮಾಡುವ ಪದ್ಧತಿಯನ್ನು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಅದರ ಭಾಗವಾಗಿಯೇ ಇವತ್ತು ಬೆಲೆ ಏರಿಕೆ, ಎಲ್ಲ ರೀತಿಯ ಬೆಲೆ ಏರಿಕೆ ಹೆಚ್ಚಾಗ್ತಿರೋದು. ಒಂದು ಕಚ್ಚಾ ತೈಲ ಬೆಲೆಗಳು ಕೂಡ ಕಡಿಮೆ ಬೆಲೆಯಲ್ಲಿ, ಅಂದರೆ 40 ರೂಪಾಯಿ 60 ರೂಪಾಯಿ $60 ಒಂದು ಟ್ಯಾಂಕ್ ಸಿಗುವಂಥ ಕಚ್ಚಾ ತೈಲ ಬೆಲೆ ಸಿಕ್ಕಾಗೂ ಕೂಡ ಅದನ್ನು ಅಂಬಾನಿ, ಅದಾನಿ ಮತ್ತು ಈ ಬೇರೆ ಬೇರೆ ಖಾಸಗಿಯವರಿಗೆ ಕೊಟ್ಟು ಇವತ್ತು ಯಥೇಚ್ಛವಾಗಿ ಡೀಸೆಲ್ ಪೆಟ್ರೋಲ್ ಬೆಲೆ ನಮ್ಮ ದೇಶದಲ್ಲಿ ಕೂಡ 100 ಮೇಲೆ ಆಗಿದೆ. ಹಾಗಾಗಿ ಇವತ್ತು ಎಲ್ಲ ರೀತಿಯಲ್ಲಿಯೂ ಕೂಡ ಯಾವುದೇ ವಸ್ತುಗಳನ್ನು ಕೊಂಡ್ಕೋಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ ಬೆಲೆ ಏರಿಕೆಯಿಂದ ಸಂಪೂರ್ಣವಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮತ್ತು ಅವರ ದುಡಿಮೆ ಏನಾದರೂ ಹೆಚ್ಚಾಗ್ತಾ ಇದೆಯಾ, ಅವರ ಕೂಲಿ ಏನಾದರೂ ಹೆಚ್ಚಾಗ್ತಾ ಇದೆ ಅಂದರೆ ಇಲ್ಲ, ಅವ್ರ ಕೂಲಿ ಹೆಚ್ಚಾಗಲ್ಲ ಅಂಥೇಳಿ ಮೊನ್ನೆ ಅವರೇ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಮಿನಿಮಮ್ ವೇಜಸ್ ಎಷ್ಟು ಅಂತಂದರೆ 178 ರೂಪಾಯಿ ನಾವು ಕೊಡ್ತೀವಿ. ಅಂದರೆ ಈ ದೇಶದಲ್ಲಿ ಒಬ್ಬ ಮನುಷ್ಯ 178 ರೂಪಾಯಿದಲ್ಲಿ ಬದುಕಲಿಕ್ಕೆ ಸಾಧ್ಯನಾ? ಅಂದರೆ ತಿಂಗಳಿಗೆ ಅವನು 4800 ರೂಪಾಯಿ ಆಗುತ್ತೆ. 4800 ರೂಪಾಯಲ್ಲಿ ಒಂದು ಕುಟುಂಬ ಬದುಕಲಿಕ್ಕೆ ಸಾಧ್ಯನಾ? ಅಲ್ಲಿ ಒಂದು ಕುಟುಂಬ ಅಂತಂದರೆ ಗಂಡ ಹೆಂಡತಿನೂ ದುಡಿಬೇಕು, ಅಥವಾ ಗಂಡನೇ ದುಡಿಬೇಕು, ಅಥವಾ ಹೆಂಡತಿನೇ ದುಡಿಬೇಕು. ಮತ್ತು ಒಂಟಿ ಕುಟುಂಬಗಳು ಜಾಸ್ತಿ ಇದಾವೆ. ಹಾಗಾಗಿ ಇವತ್ತು ಅಷ್ಟು ಮಿನಿಮಮ್ ವೇಜಸ್ನಲ್ಲಿ ಯಾವುದೇ ರೀತಿಯಾಗಿ ಬದುಕಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ನೀತಿ ತಂದಿದೆ. ಜೊತೆಗೆ ಇವತ್ತು ಈ ಯುದ್ಧದ ಕಾರ್ಮೋಡಗಳನ್ನು ಇರುವಾಗ ಮುಂಚೆನೇ ಗೊತ್ತಿದ್ರೂ ಕೂಡ ಮಾನ್ಯ ನರೇಂದ್ರ ಮೋದಿ, ಸುಳ್ಳಿನ ಸರದಾರ ನರೇಂದ್ರ ಮೋದಿಯವರಿಗೆ ಅಮೆರಿಕಕ್ಕೆ ಹೋಗಿ ತಮ್ಮ ಯಾವುದೋ ಫೈಲ್ಸ್ಗಳು ಓಪನ್ ಆಗ್ತಾವು ಅನ್ನೋ ಕಾರಣಕ್ಕೆ ಅಮೆರಿಕಕ್ಕೆ ಹೋಗಿ ಈ ದೇಶವನ್ನು ಎಲ್ಲ ರೀತಿಯ ಅವ್ರು ಯಾವುದೆಲ್ಲ ಏನೆಲ್ಲ ಕೇಳ್ತಾರೆ ಅದಕ್ಕೆ ಒತ್ತೆ ಇಟ್ಟು ಬಂದಿದ್ದಾರೆ. ಉದಾಹರಣೆಗಂತಂದರೆ ಅಮೆರಿಕದ ವಿದೇಶಾಂಗ ಸಚಿವರು ಹೇಳ್ತಾರೆ, ಭಾರತೀಯರು ಭಾಳಷ್ಟು ಒಳ್ಳೆಯವರು, ನಾವೇನು ಹೇಳ್ತೀವೋ ಅದನ್ನು ಅವರು ಪಾಲಿಸ್ತಾರೆ ಅಂತೇಳಿ. ಮತ್ತೊಂದು ಕಡೆ ಟ್ರಂಪ್ ಹೇಳ್ತಾನೆ, ಮೋದಿಯ ನನಗೆ ಎಲ್ಲ ಗೊತ್ತು, ಅವನ ಜೀವನವೇ ಬದಲಾಯಿಸಬಹುದು ಅಂತ ನನ್ನ ಹತ್ರ ಎಲ್ಲ ದಾಖಲಾತಿ ಇದೆ ಅಂತ ಅವ್ರು ಹೇಳ್ತಾರೆ. ಆದರೆ ಇವೆರಡೂ ಪ್ರಶ್ನೆಗಳಿಗೆ ಬಿಜೆಪಿ ಅವರು ಯಾವುದೇ ರೀತಿ ಚಕಾರ ಅನ್ನೋದು ಎತ್ತೋದಿಲ್ಲ. ಆದರೆ ಚಕಾರ ಅನ್ನೋದು ಎತ್ತಲಾರ್ದೇ ಮತ್ತೆ ಇವತ್ತು ಯುದ್ಧದ ಕಾರ್ಮೋಡ ಬಂದಿದೆ ಅನ್ನೋ ಕಾರಣಕ್ಕೆ ಅವರು ಈ ವಿದೇಶಾಂಗ ನೀತಿಯಿಂದ ಮತ್ತೆ ನಮ್ಮ ದೇಶಕ್ಕೆ ಹೊರೆ ಆಗ್ತಾ ಇದೆ, ಅದಕ್ಕೆ ಪರಿಣಾಮ ಕೆಟ್ಟದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರವೂ ಕೂಡ ಈ ಬಂಡವಾಳಶಾಹಿಗಳ ಪರವಾಗಿಯೇ ಬಜೆಟ್ಗಳನ್ನು ಮಂಡನೆ ಮಾಡುವಂಥದ್ದು, ಕೇಂದ್ರ ಸರ್ಕಾರವೂ ಕೂಡ ಬಂಡವಾಳಶಾಹಿಗಳ ಪರವಾಗಿಯೇ ಮಂಡನೆ ಮಾಡುವಂಥದ್ದು ಅದು ಆಗಿದೆ. ಅಂದರೆ ಹಳೆ ಬಾಟ್ಲಿಗೆ ಹೊಸ ಸರಾಯಿ ಹಾಕ್ದಂಗೆ ಆಗಿದೆ ಇವತ್ತಿನ ರಾಜ್ಯ ಕೇಂದ್ರದ ಪರಿಸ್ಥಿತಿಗಳು. ಹಾಗಾಗಿ ನಾವು ಹೇಳೋದು ಇಷ್ಟೇ, ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ನಿಮ್ಮ ವಿದೇಶಾಂಗ ನೀತಿಗಳೇನಿದೆಯಲ್ಲ, ಈ ಜನ ವಿರೋಧಿ ನೀತಿಗಳು, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳೇನಲ್ಲ, ಅವೆಲ್ಲವನ್ನೂ ಕೂಡ ನೀವು ಕೈ ಬಿಡಬೇಕು. ಒಂದು ಕಾರ್ಮಿಕರಿಗೆ 29 ಕಾನೂನುಗಳಿದ್ದನ್ನು ನೀವು 4 ಸಂಹಿತೆಗಳೇ ಜಾರಿಗೆ ತರಲಿಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ನವರು ಕೂಡ ಅದನ್ನು ಯಥೇಚ್ಛವಾಗಿ ಇವರು ಅದನ್ನು ಜಾರಿ ತರಲಿಕ್ಕೆ ಒಳಗಿನೊಳಗೆ ಎಲ್ಲಗಳನ್ನು ನೀವು ಪ್ರಯತ್ನ ಮಾಡ್ತಾರೆ. ಒಂದು ಕಡೆ ಜಾತ್ಯತೀತ ರಾಷ್ಟ್ರ ಅಂತೇಳಿ ಕಾಂಗ್ರೆಸ್ ಹೇಳುತ್ತೆ, ಇನ್ನೊಂದು ಕಡೆ ಅವ್ರ ವಿರುದ್ಧವಾಗಿ ಇವರು ಸಂಘರ್ಷಕ್ಕೆ ಅಥವಾ ಅವರು ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ಜನರ ಭಾವನೆಗಳಿಗೆ ಸರಿ ಮಾಡಿ ಅಂತೇಳಿ ಹೇಳಲಿಕ್ಕೆ ಕಾಂಗ್ರೆಸ್ನವರು ತಯಾರಿಲ್ಲ. ಇತ್ತಾಗೆ ಗಡ್ಕರಿ ಅವರು ಆಗಲಿ ಅಥವಾ ಇವರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸುಮಾರು ಸಾವಿರಾರು ಟನ್ ಗೋಮಾಂಸವನ್ನು ಇಡೀ ಜಗತ್ತಿಗೆ 2ನೇ ಸ್ಥಾನ ಇದೆ, ಅಷ್ಟೊಂದೆಲ್ಲ ರಫ್ತು ಮಾಡಿ ಅವರಿಂದ 33 ಕೋಟಿ ದೇಣಿಗೆಗಳನ್ನು ಪಡ್ಕೊತಾ ಇದ್ದಾರೆ.
ಆದರೆ ಇಲ್ಲಿ ಈ ದೇಶದಲ್ಲಿ ಯಾರಾದರೂ ಜನಸಾಮಾನ್ಯರು ಅದು ಗೋ ಮಾಂಸರು ಅಥವಾ ಎಮ್ಮೆ ಮಾಂಸರು ಯಾವ್ದಾರ ಮಾಂಸನ ಸೇವನೆ ಮಾಡಿದರೆ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಮತ್ತು ಈ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಸಾಕಷ್ಟು ನಡೀತದೆ. ಅದನ್ನು ತಡೆಗಟ್ಟಲಿಕ್ಕೆ ಏನೂ ಮಾಡ್ತಾ ಇಲ್ಲ. ಮೊನ್ನೆ ದಿನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿದ್ವಿ. ಆದರೆ ಅದೇ ಮಹಿಳಾ ದಿನಾಚರಣೆ ದಿನವೇ ಕೂಡ ಈ ದೇಶದಲ್ಲಿ ಯಥೇಚ್ಛವಾಗಿ ಈ ಸಂಘ ಪರಿವಾರದವರೇ ಮತ್ತು ಈ ಮೌಢ್ಯವುಳ್ಳಂಥವರೇ ಅತಿ ಹೆಚ್ಚು ಮಹಿಳೆಯರ ಮೇಲೆ, ಬಾಲಿಕೆಯರ ಮೇಲೆ ಅತ್ಯಾಚಾರ ಮಾಡುವಂಥ ಪ್ರಕರಣಗಳು ಹೆಚ್ಚಾಗ್ತದೆ. ಅವ್ರಿಗೆ ಏನಾರು ಒಂದು ಶಿಕ್ಷೆ ಕೊಡಬೇಕು, ಮಾಡಬೇಕು ಅನ್ನೋದನ್ನು ಇವತ್ತೂ ಕೂಡ ಮಾಡ್ತಾ ಇಲ್ಲ. ಯುದ್ಧದ ಕಾರ್ಮೋಡದ ಸ್ಥಿತಿಯಲ್ಲಿ ಬಾಂಗ್ಲಾದೇಶಕ್ಕೆ ಈ ಹಿಂದೆನೇ ಇವರು ಏನೆಲ್ಲ ಬಾಂಗ್ಲಾದೇಶಕ್ಕೆ ಯಾರಾದರೂ ಸಪೋರ್ಟ್ ಮಾಡಿದ್ರು ಅಥವಾ ಮಾತಾಡಿದ್ರು, ಅಲ್ಲಿ ಜನಸಾಮಾನ್ಯರು ಬದುಕಬೇಕು, ಇರಬೇಕು ಅನ್ನೋದನ್ನ ಹೇಳಿದರೆ ನೀವು ಈ ದೇಶದ್ರೋಹಿಗಳು, ನೀವು ದೇಶ ಬಿಟ್ಟು ಹೋಗಿ ಅನ್ನೋದನ್ನು ಮಾತಾಡ್ತಿದ್ರು. ಆದರೆ ಇವತ್ತು ಭಾರತ ದೇಶದಲ್ಲಿ ಇಷ್ಟೆಲ್ಲ ತೈಲದ ಉತ್ಪಾದನೆಗಳು ಎಲ್ಲವೂ ಕೂಡ ಕೊರತೆ ಆಗ್ತಾ ಇದೆ. ಆದರೆ 5,000 ಟನ್ ತೈಲಗಳನ್ನು ಬಾಂಗ್ಲಾದೇಶಕ್ಕೆ ರಫ್ತು ಮಾಡ್ತಾರೆ. ಯಾವ ನೀತಿ ಇವ್ರದ್ದು? ಎಂತ ಇವ್ರದ್ದು ಇದು? ಆಮೇಲೆ ಇರಾನ್, ಇಸ್ರೇಲ್, ಅಮೆರಿಕ ಇವು 3 ರಾಷ್ಟ್ರಗಳ ಮಧ್ಯದಲ್ಲಿ ಯುದ್ಧಗಳನ್ನು ಸಾರುವಾಗ ಇವರು ಇಸ್ರೇಲಿಗೆ ಹೋಗಿ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಇರಾನಕ್ಕೆ ಯಾವುದೇ ರೀತಿ ಇರೋದಿಲ್ಲ. ಅಂದರೆ ಇರಾನ್ ಭಾರತ ದೇಶಕ್ಕೆ ಏನೆಲ್ಲ ಮಾಡಿದೆ ಅನ್ನೋದನ್ನು ಇವತ್ತು ಕೇಂದ್ರ ಸರ್ಕಾರ ಮರಗಣಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಬೆಲೆ ಏರಿಕೆ ಅನ್ನೋದು ಇದೆಯಲ್ಲ ಎಲ್ಲ ರೀತಿಯಿಂದ ಆಗ್ತಾ ಇದೆ. ಇವತ್ತು ವಿದ್ಯುತ್ತನ್ನು ಖಾಸಗೀಕರಣ ಮಾಡುವಂಥದ್ರಿಂದ ರೈತರ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ, ಕಾರ್ಮಿಕರ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಕೇಂದ್ರ ಸರ್ಕಾರ ಈ ಜನವಿರೋಧಿ ನೀತಿಗಳನ್ನು ಬಿಟ್ಟು ತಾವು ದಿನನಿತ್ಯ ಏನೆಲ್ಲ ಬೆಲೆ ಏರಿಕೆಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಿ ಅದನ್ನು ಕಡಿತಗೊಳಿಸಿ ಜನಸಾಮಾನ್ಯರ ಪರವಾಗಿ ಕೆಲಸಗಳನ್ನು ಜಾರಿಗೆ ತರಬೇಕು. ಇವತ್ತು ಕೇಂದ್ರದಲ್ಲಿ ವಿರೋಧ ಪಕ್ಷಗಳಿಗೆ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಕೊಡಲಾರ್ದನೆ ಸರ್ವಾಧಿಕಾರತ್ವವನ್ನು ತೋರಿಸ್ತಾ ಇದೆ. ನಮ್ಮ ಜಗತ್ತು ನಮಗೆ ಪಾಠ ಕಲಿಸಿದೆ. ಈ ಕ್ರಾಂತಿ ಅನ್ನೋದು ಇವತ್ತಿಂದಲ್ಲ. ರಷ್ಯಾದಲ್ಲಿ ಮೊದಲ ಕ್ರಾಂತಿಯಾಗಿ ಅಲ್ಲಿ ಸಮಾಜವಾದ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಆದರೆ ಇವತ್ತು ಅಲ್ಲಿ ಆ ಸಮಾಜವಾದಿ ವ್ಯವಸ್ಥೆಯನ್ನು ಬಿಟ್ಟು ಮತ್ತೆ ಸರ್ವಾಧಿಕಾರತ್ವ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಹಿಟ್ಲರನ್ನು ಕೂಡ ಇದ್ದ. ಆದರೆ ಹಿಟ್ಲರನ್ನ ಜಾಗದಲ್ಲಿ ಇವತ್ತು ಸಮಾಜವಾದಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದನ್ನು ಆಡಳಿತ ನಡೀತಾ ಇದೆ. ಹಾಗಾಗಿ ಜಗದ ನಿಯಮ ಬದಲಾವಣೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಮ್ಮ ಜನ ವಿರೋಧಿ ನೀತಿಗಳನ್ನು, ರೈತ ಕಾರ್ಮಿಕರ ಈ ಕೃಷಿ ಪದ್ಧತಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳು ಮತ್ತು ಇತರೆ ಎಲ್ಲ ವಲಯಗಳನ್ನು ಏನೆಲ್ಲ ಮಾಡ್ತಾ ಇದ್ರಿ ಅದನ್ನು ಕೈ ಬಿಡಬೇಕು. ಮತ್ತು ತಕ್ಷಣಕ್ಕೆ ಈ ಯುದ್ಧದ ಕಾರ್ಮೋಡದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದು ಒಂದು, ನೀವು ಈ ಬೆಲೆ ಏರಿಕೆ ನಿಯಂತ್ರಣ ಎಲ್ಲ ಮಾಡಬೇಕು. ನೀವು ಈ ಹಣದುಬ್ಬರ ಅನ್ನೋದು ವ್ಯವಸ್ಥೆಗಳನ್ನು ಕಡಿವಾಣ ಹಾಕಬೇಕು. ಮತ್ತು ವಿದೇಶಗಳಿಂದ ಮತ್ತು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುವಂಥ ಎಲ್ಲ ವಸ್ತುಗಳ ಮೇಲೆ ಬೇರೆ ದೇಶದವರು ನಮಗೆ ಎಷ್ಟು ಟ್ಯಾಕ್ಸ್ಗಳನ್ನು ಹಾಕ್ತಾರೆ ಅಷ್ಟೇ ನಮ್ಮ ದೇಶಕ್ಕೂ ಆ ವಸ್ತುಗಳು ಬಂದಾಗ ಅಷ್ಟೇ ರೀತಿಯಲ್ಲಿ ಟ್ಯಾಕ್ಸ್ಗಳನ್ನು ಹಾಕಿ ಜನರ ಹೊರೆಯನ್ನು ಕಡಿಮೆ ಮಾಡಿದರೆ ಮಾತ್ರ ಈ ಸರ್ಕಾರಗಳು ಉಳಿಯುತ್ತವೆ. ಇಲ್ಲಿಲ್ಲಂದರೆ ಈ ಸರ್ಕಾರಕ್ಕೆ ಜನ ಮತ್ತೊಂದು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಜನ ಚಳವಳಿ ಇಳಿದು ಹೊಸ ಕ್ರಾಂತಿಗೆ, ಹೊಸ ಪ್ರಜಾಪ್ರಭುತ್ವಕ್ಕೆ, ಬಂಡವಾಳಶಾಹಿ ಪ್ರಭುತ್ವವನ್ನು ನಾಶಗೊಳಿಸಿ ಹೊಸ ಪ್ರಜಾಪ್ರಭುತ್ವ, ಜನತಾ ಪ್ರಜಾಪ್ರಭುತ್ವ ಬರಲಿಕ್ಕೆ ಹೊಸ ನಾಂದಿ ಆಗತ್ತೆ ಅನ್ನೋದನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.